ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಒಂದೊಳ್ಳೆ ಮಾರ್ನಿಂಗ್ ಅಂತಕ್ಕಂಥದ್ದು ನಮ್ಮ ಡೇನೇ ಬದಲು ಮಾಡುತ್ತೆ ಅಂದರೆ ನಂಬ್ತೀರಾ? ಅಫ್ಕೋರ್ಸ್ ನಂಬಲೇಬೇಕು. ಯಾಕೆ ಅಂತ ಈ ವಿಡಿಯೋಲಿ ಮಾತಾಡ್ತಾ ಹೋಗ್ತೀನಿ. ನೀವು ಸಹ ಇದಕ್ಕೆ ಅಗ್ರಿ ಆದರೆ ಆ್ಯಂಡ್ ಡಿಸಗ್ರಿ ಆದರೂ ಪರವಾಗಿಲ್ಲ, ಕಮೆಂಟ್ಸ್ ಮೂಲಕ ತಿಳಿಸ್ತೀರಾ ಅಲ್ವಾ? ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋಂಥ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಮಾರ್ನಿಂಗ್ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಹಲವಾರು ಚೇಂಜಸನ್ನು ತರಲಿಕ್ಕೆ ಒಂದು ಒಳ್ಳೆ ಅಡಿಪಾಯ ಅಂತ ಹೇಳ್ಬೋದು. ಅಥವಾ ಒಂದು ಡೇನೇ ತಗೊಳ್ಳಿ, ನೀವು ಯಾವುದಾದ್ರೂ ಒಂದು ದಿನ ಅಂತಕ್ಕಂಥದ್ದು ನಮಗೆ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ ಅಂತಂದರೆ ಅದು ನಾವು ಮಾರ್ನಿಂಗ್ ಹಾಕುವಂಥ ಬೇಸ್ ಏನಿರುತ್ತೆ ಅಥವಾ ಫೌಂಡೇಶನ್ ಏನಿರುತ್ತೆ ಅದ್ರ ಮುಖಾಂತರನೇ ಆಗಿರುತ್ತೆ, ಅದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಒಂದು ಒಳ್ಳೆ ಮಾರ್ನಿಂಗನ್ನು ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಒಳ್ಳೆ ಡೇನ ನಾವು ಸ್ಪೆಂಡ್ ಮಾಡಲಿಕ್ಕೆ. ಯಾಕೆಂದರೆ ಮಾರ್ನಿಂಗ್ಸ್ ಟೈಮ್ ನಾವು ತುಂಬಾ ಎನರ್ಜೆಟಿಕ್ ಆಗಿರ್ತೀವಿ ಆ್ಯಂಡ್ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಮೈಂಡ್ ಸಹ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಬ್ಯಾಲೆನ್ಸ್ ಇರೋವಂತಹ ಕೆಲಸ ಆಗಿರ್ಬೋದು ಅಥವಾ ತುಂಬಾ ಹಾರ್ಡ್ ಅನಿಸೋವಂತಹ ಕೆಲಸಗಳಾಗಿರ್ಬೋದು, ಇವುಗಳನ್ನು ಮಾಡಲಿಕ್ಕೆ ಆ್ಯಂಡ್ ಶ್ರದ್ಧೆಯಿಂದ ನಾವು ಓದಲಿಕ್ಕೂ ಸಹ ಮಾರ್ನಿಂಗ್ ಅಂತಕ್ಕಂಥದ್ದು ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನನ್ನ ಮಾರ್ನಿಂಗ್ ರೊಟೀನಲ್ಲಿ ಜನರಲಾಗಿ ಹೇಳೋದಾದರೆ ಲಿಕ್ವಿಡ್ನ ಫಸ್ಟ್ ನಾನು ಸೇವನೆ ಮಾಡೋವಂಥದ್ದು ಮಾರ್ನಿಂಗ್ ಎದ್ದ ತಕ್ಷಣ. ಅದು ವಾಟರ್ ಸಹ ಆಗಿರ್ಬೋದು ಅಥವಾ ಎನಿ ಕೈಂಡ್ ಆಫ್ ಡ್ರಿಂಕ್ ನಾವು ಪ್ರಿಪೇರ್ ಮಾಡುವಂಥದ್ದಾಗಿರ್ಬೋದು ಮನೆಯಲ್ಲೇ, ಅದು ಕಷಾಯ ಸಹ ಆಗಿರ್ಬೋದು. ತುಂಬಾ ಹೆಲ್ದಿಯಾಗಿರುವಂತಹ ಕೆಲವೊಂದು ಡ್ರಿಂಕ್ಸನ್ನು ನಾವು ಪ್ರಿಫರ್ ಮಾಡ್ಕೋಬೋದು ಸಹ ಮಾರ್ನಿಂಗ್ ಟೈಮ್ಸು. ನಾನಿಲ್ಲಿ ಇನ್ ಕೇಸ್ ನನ್ನ ಪ್ರೆಗ್ನೆನ್ಸಿ ಟೈಮ್ ಇರೋದ್ರಿಂದ ಇನ್ ಕೇಸ್ ನನಗೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂತಂದರೆ, ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಟಯರ್ಡ್ ಅನಿಸಿದ್ರೆ, ಸೊ ಐ ವಿಲ್ ಗೋ ಫಾರ್ ನಾರ್ಮಲ್ ವಾಟರ್. ಸೊ ನಾನು ನೀರನ್ನು ಸಹ ಕುಡಿದು ಡಿಹೈಡ್ರೇಷನನ್ನು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ. ಅಫ್ಕೋರ್ಸ್ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಇರೋದ್ರಿಂದ ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನನಗೆ ಅರ್ಲಿ ಅಂದರೆ ಒಂದು 5-4 ಆ ಟೈಮ್ಗೆ ಎದ್ದೇಳಲಿಕ್ಕೆ ಕಷ್ಟ ಆಗ್ತದೆ ಈ ನಡುವೆ. ಸೊ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 7 ಅಂತ ಹೇಳ್ಬೋದು ನಾನು ಎದ್ದೇಳುವಂಥ ಟೈಮು. ಸೊ ಆ ಟೈಮ್ಗೆ ನಾನು ಲಿಕ್ವಿಡನ್ನು ತಗೊಳ್ಳುವಂಥದ್ದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ಸೀರೀಸ್ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಎಕ್ಸ್ಪೀರಿಯನ್ಸಸನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಮಾಡಲಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ ಆ ಒಂದು ವೀಡಿಯೋಸನ್ನು. ಯಾಕೆಂತಂದರೆ ನಿಮಗೆ ಗೊತ್ತಿದೆ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಪ್ರತಿಯೊಂದನ್ನು ಹೇಳ್ಕೊಳ್ತಾ ಹೋಗೋಕ್ಕಿಂತ ಅದು ನಿಮಗೆ ಯೂಸ್ಫುಲ್ ಆಗೋ ರೀತಿ ಶೇರ್ ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಇನ್ ಕೇಸ್ ಟೈಮ್ ಪರ್ಮಿಟ್ಸ್ ನಾನು ಅದನ್ನು ಮಾಡ್ತೀನಿ. ಬಿಕಾಸ್ ನನಗೀಗ ತುಂಬಾ ಹೆಲ್ತ್ ಇಶ್ಯೂಸ್ ಇದೆ. ಸೊ ಹಾಗಾಗಿ ನಾನು ಅದನ್ನು ಆ ಟಾಪಿಕನ್ನು ತಗೊಳ್ಳೋಕ್ಕೆ ಹೋಗ್ತಿಲ್ಲ. ಬಟ್ ಐ ವುಡ್ ಲೈಕ್ ಟು ಶೇರ್ ನನ್ನ ಒಂದು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸಸನ್ನು ಒಂದು ಸೀರೀಸ್ ಥರ ಮಾಡಿ ನಿಮ್ಮ ಹತ್ರ ಕಂಪಲ್ಸರಿ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಮಾರ್ನಿಂಗ್ ರೊಟೀನ್ಸಲ್ಲಿ ನಾವು ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕಾಗಿರೋವಂಥ ಹವ್ಯಾಸ ಬೆಡ್ಡನ್ನು ನಾವು ಸೆಟ್ ಮಾಡುವಂಥದ್ದು, ರಿಅರೇಂಜ್ ಮಾಡ್ಕೊಳ್ತಕ್ಕಂಥದ್ದು. ಹೇಗಿದ್ದರೆ ಹಾಗೆ ಬಿಟ್ಬಿಡೋದಕ್ಕಿಂತ ಬೆಡ್ಶೀಟ್ನ ನೀಟಾಗಿ ಮಡಚಿಟ್ಟು ಪಿಲ್ಲೋಸ್ನ ನೀಟಾಗಿ ಅದ್ರ ಪ್ಲೇಸಲ್ಲಿ ನಾವು ಸೆಟ್ ಮಾಡೋದ್ರಿಂದ ಮೈಂಡ್ಗೂ ಸಹ ರಿಫ್ರೆಶ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡಲಿಕ್ಕೂ ಸಹ ಅದೊಂದು ರೀತಿ ಬೂಸ್ಟಪ್ ಅಂತಲೂ ಹೇಳ್ಬೋದು. ನಾನು ಹಿಂದಿನ ವಿಡಿಯೋದಲ್ಲೇ ನಿಮ್ಗೆ ಈಗಾಗಲೇ ತಿಳಿಸಿದ್ದೀನಿ, ಮಾರ್ನಿಂಗ್ ಟೈಮ್ ಆಗ್ಬೋದು ಅಥವಾ ನಮ್ಮ ಡೇ ರೊಟೀನಲ್ಲಿ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ರೀಸೆಂಟಾಗಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಬಟನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಅದು ಸಹ ತುಂಬಾ ಯೂಸ್ಫುಲ್ ಆಗಿದೆ. ಸೊ ನಾವು ನೆಕ್ಸ್ಟ್ ಡೇ ಏನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ದೋಸೆ ಬ್ಯಾಟರನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ನಾಳೆ ನಾವು ಯಾವ್ದು ಮಾಡಬೇಕು ಏನು ಅಂತ ಹರಿಬಿರಿನಲ್ಲಿ ಯಾವುದೂ ಚೆನ್ನಾಗಿಲ್ಲದೆ ಇರೋ ಟೇಸ್ಟ್ಲೆಸ್ ಡಿಶನ್ನು ಮಾಡ್ಕೊಳ್ಳೋದಕ್ಕಿಂತ ಅಥವಾ ಮನೆಯವ್ರಿಗೆಲ್ಲ ಇಷ್ಟ ಇಲ್ಲದೆ ಇರೋವಂಥ ಒಂದು ರೆಸಿಪಿನ ಮಾಡೋದಕ್ಕಿಂತ ಈ ರೀತಿಯಾಗಿ ಪ್ಲ್ಯಾನಿಂಗ್ ಮುಖಾಂತರ ನಾವು ಮಾಡಿಕೊಂಡ್ರೆ ಒಂದು ಒಳ್ಳೆ ರೆಸಿಪಿನ ನಾವು ಪ್ರಿಪೇರ್ ಮಾಡ್ಕೋಬಹುದು.
ಸೊ ಹಾಗಾಗಿ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಾರ್ನಿಂಗ್ ಟೈಮಲ್ಲೂ ಸಹ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ನೀವು ಗಮನಿಸಿರ್ತೀರ, ಮಾರ್ನಿಂಗ್ ಟೈಮ್ ನಮಗೆ ಎಷ್ಟು ಎನರ್ಜಿ ಇರುತ್ತೆ ಅಂತಂದರೆ, ಯಾವುದೇ ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಬ್ಯಾಲೆನ್ಸ್ ಪೆಂಡಿಂಗ್ ಇರುವಂತಹ ವರ್ಕ್ ಆಗಿರ್ಬೋದು, ಅದನ್ನು ಮಾಡಲಿಕ್ಕೂ ಸಹ ನಮಗೆ ಒಂದು ಒಳ್ಳೆ ಎನರ್ಜಿ ಅಂತಕ್ಕಂಥದ್ದು ಮಾರ್ನಿಂಗ್ ಟೈಮ್ ಇರುತ್ತೆ. ಸೊ ಹಾಗಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಮಾರ್ನಿಂಗ್ ಸಮಯವನ್ನು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಆ್ಯಸ್ ಎ ಮಾಮ್ ಆಫ್ ಅ ಟಾಡ್ಲರ್ ಕಿಡ್ ಆಗಿ, ಹಾಗೆ ಹೌಸ್ ವೈಫ್ ಆಗಿ, ಆ್ಯಂಡ್ ಆಲ್ಸೋ ಪ್ರೆಗ್ನೆನ್ಸಿ ವುಮೆನ್ ಆಗಿ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅವುಗಳನ್ನು ನಾವು ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದ್ಯಾಟ್ ಮಾರ್ನಿಂಗ್ ಟೈಮ್ ಅಂತಕ್ಕಂಥದ್ದು ಸ್ವಲ್ಪ ಪ್ರೆಗ್ನೆನ್ಸಿ ವುಮೆನ್ಸ್ಗೂ ಸಹ ಬೆಟರ್ ಟೈಮ್ ಅನಿಸುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ, ಒಂಚೂರು ವರ್ಕ್ ಮಾಡಲಿಕ್ಕೆ, ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ವರ್ಕಲ್ಲಿ ರೆಸ್ಪಾನ್ಸಿಬಿಲಿಟೀಸಲ್ಲಿ ಅಂತ ನನಗನ್ಸುತ್ತೆ. ಸೊ ನೀವು ಆ್ಯಸ್ ಎ ಹೋಮ್ ಮೇಕರ್ ಆಗಿರ್ಬೋದು, ಅಥವಾ ವರ್ಕಿಂಗ್ ವುಮೆನ್ ಆಗಿರ್ಬೋದು, ಅಥವಾ ಯಾವುದೇ ಪ್ರೊಫೆಷನಲ್ ಇರೋಂತಹ ಬೇರೆ ಬೇರೆ ಪೀಪಲ್ ಆಗಿರ್ಬೋದು, ಸೊ ನೀವು ಅಷ್ಟೇ ಯಾವ ರೀತಿ ನಿಮ್ಮ ವರ್ಕನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಮಾರ್ನಿಂಗ್ ಟೈಮ್ ನೀವು ಯೋಚನೆ ಮಾಡಿ ಒಂದು ರೀತಿಯ ಪ್ಲ್ಯಾನಿಂಗ್ ಅಂತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ನನಗನ್ಸುತ್ತೆ. ನನಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಆಗ ಮಾತ್ರ ನಾನು ಈ ಕ್ಲೀನಿಂಗ್ ವರ್ಕ್ನ ಮಾಡ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ನಾನು ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನನಗೆ ಒಂಚೂರು ನೀಟಾಗಿಲ್ಲದೆ ಇದ್ದರೆ ಅದು ಸಹ ಒಂದು ರೀತಿ ಪ್ರಾಬ್ಲಮ್. ನನಗೆ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಸೆಷನ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ, ವಾಮಿಟಿಂಗ್ಸ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಒಂಚೂರು ನನ್ನ ಕೈಲಾದಷ್ಟು ಕ್ಲೀನಿಂಗನ್ನು ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹ ನೆಕ್ಸ್ಟ್ ಡೇ ಮಾರ್ನಿಂಗ್ ಇರುವೆ ಕಾಟ ಆಗಿರ್ಬೋದು ಅಥವಾ ಜಿರಳೆ ಕಾಟ ಆಗಿರ್ಬೋದು ಕಿಚನಲ್ಲಿ ತುಂಬಾ ಇರುತ್ತೆ. ಸೊ ಹಾಗಾಗಿ ಎವ್ರಿ ಟೈಮ್ ನಾವು ಕಿಚನ್ ಕೌಂಟರ್ ಟಾಪ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಶೆಲ್ಫ್ಸ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೀವು ಗಮನಿಸಿರ್ಬೋದು, ಬೆಳಗಿನ ಸಮಯದಲ್ಲಿ ನಾವು ಮಾಡುವಂಥ ಕೆಲಸ ಇನ್ಕಂಪ್ಲೀಟಾಗಿ ಮಾಡಲಿಕ್ಕೂ ಸಹ ನಮ್ಗೆ ಇಷ್ಟ ಆಗೋದಿಲ್ಲ. ಅದನ್ನು ಕಂಪ್ಲೀಟ್ಲಿ ನಾವು ಫುಲ್ಫಿಲ್ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಸಹ ಆಗಿರುತ್ತೆ. ನೀವು ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅನಿಸುತ್ತೆ. ಏನು ಅಂತಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಟ ನಂತರ ಏನಿದು ಹಸಿ ಕಸ ಆಗ್ಬೋದು ಅಥವಾ ಒಣ ಕಸ ಆಗ್ಬೋದು, ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಲ್ಲ, ಸೊ ಆ ಕಸವನ್ನು ಸಹ ಕ್ಲೀನ್ ಮಾಡ್ಕೊಳ್ಳೋವಂತಹ ಮೆಂಟಾಲಿಟಿ ಸಹ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಮಾಡುವಂಥ ಕೆಲಸನ ಕಂಪ್ಲೀಟ್ಲಿ ಮಾಡೋಣ, ನೀಟ್ನೆಸ್ ಮೇಂಟೈನ್ ಮಾಡೋಣ ಅಂತಕ್ಕಂಥ ಒಂದು ಮನೋಭಾವ ಈ ಒಂದು ಟೈಮಲ್ಲಿ ನಮಗೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಕಸವನ್ನು ನೀಟಾಗಿ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನಾನಿಲ್ಲಿ ಪ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಆ ಬೌಲನ್ನು ನೀಟಾಗಿ ತೊಳೆದಿಡ್ತಾ ಇದ್ದೀನಿ ಸಹ. ಆ್ಯಂಡ್ ನೀವು ನೋಡಿರ್ಬೋದು, ಟ್ಯಾಪ್ ಸಹ ತುಂಬಾ ಸ್ಟೇನ್ಸ್ ಆಗಿದೆ. ಸೊ ಹಾಗಾಗಿ ಟ್ಯಾಪ್ನು ಸಹ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ದ್ಯಾಟ್ ನನಗೆ ಒಂದು ರೀತಿ ಕ್ಲೀನ್ಲಿನೆಸ್ ಕಂಪ್ಲೀಟ್ ಆಗಿದೆ, ಏನು ಅಡುಗೆ ಮನೆ ತುಂಬ ಅಂತಕ್ಕಂಥದ್ದು ತುಂಬಾ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೆ. ಸೊ ನನಗೆ ಹೆಚ್ಚು ಸಮಯ ಸ್ಪೆಂಡ್ ಮಾಡಲಿಕ್ಕೆ, ಎನರ್ಜಿನ ಎಫರ್ಟನ್ನು ಹಾಕಲಿಕ್ಕೆ ಬೆಳಗಿನ ಜಾವ ಅಥವಾ ಬೆಳಗಿನ ಸಮಯ ಅಂತಕ್ಕಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ದಟ್ಟು ನನ್ನ ಈ ಒಂದು ಪ್ರೆಗ್ನೆನ್ಸಿ ಸಮಯದಲ್ಲಿ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಸಹ ಹೇಗೆ ಕಂಪ್ಲೀಟಾಗಿ ಒಂದು ವರ್ಕನ್ನು ಫಿನಿಷ್ ಮಾಡ್ತೀರಾ ಅಥವಾ ಪೆಂಡಿಂಗನ್ನು ಇಟ್ಬಿಡ್ತೀರಾ? ಸೊ ಪೆಂಡಿಂಗನ್ನು ಇಡದೇ ಇರಲಿಕ್ಕೆ ಈ ವಿಡಿಯೋ ನಿಮಗೆ ಮೋಟಿವೇಶನ್ ಕೊಡ್ತಾ ಇದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಅಲ್ವಾ? ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಕೆಲಸವನ್ನು ಕಂಪ್ಲೀಟ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನಿಂದ ಮಾಡಲಿಕ್ಕೆ ಅಂತ. ಸೊ ಯಾವುದೇ ಒಂದು ಪ್ಲ್ಯಾನಿಂಗನ್ನು ನಾವು ಹಿಂದಿನ ದಿನದ ರಾತ್ರಿಯೇ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ.
ಸೊ ನಾನು ಸಹ ಆ ಪ್ಲಾನಿಂಗ್ಗೆ ತಕ್ಕಂತೆ ನನ್ನ ಒಂದು ಮೈಂಡನ್ನು ಸೆಟ್ ಮಾಡ್ಕೊಂಡಿದ್ದೆ. ನಾಳೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದರೆ ಈ ಒಂದು ಮಿಕ್ಸರ್ನ ಸಹ ನಾನು ಕ್ಲೀನ್ ಮಾಡ್ಕೋಬೇಕು ಅಂತ. ಯಾಕಂದರೆ ತುಂಬಾ ಡರ್ಟಿ ಆಗೋಗಿತ್ತು, ಮಸಾಲೆ ಎಲ್ಲ ಅದಕ್ಕೆ ಸ್ಪ್ರೆಡ್ ಆಗಿ. ಸೊ ಹಾಗಾಗಿ ನಾಳೆ ಕ್ಲೀನ್ ಮಾಡಬೇಕು ಅಂತ ಅದು ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಒಂದು ರೀತಿ ಗಟ್ಟಿ ಮನಸ್ಸು ಅಂತ ಮಾಡಿಬಿಟ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಈಸಿಯಾಗಿ ಮಾಡ್ಕೋಬೋದು ಅಂತ ಅನಿಸುತ್ತೆ. ಸೊ ನಾನು ಇದನ್ನು ಮಾಡಿದ್ದೀನಿ. ಸೊ ಐ ಆಮ್ ಫೀಲಿಂಗ್ ವೆರಿ ಮಚ್ ಗುಡ್. ಸೊ ಹಾಗಾಗಿ ನಿಮ್ಮ ಹತ್ರ ಈ ಪಾಯಿಂಟನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಹಿಂದಿನ ದಿನದ ರಾತ್ರಿಯೇ ಈ ಒಂದು ಥಾಟನ್ನು ಇಟ್ಕೊಂಡಿದ್ದೆ, ನಾಳೆ ಬೆಳಗ್ಗೆ ಎದ್ದು ಈ ಒಂದು ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಮಿಕ್ಸಿ ಏನಿದೆ ಅದನ್ನು ಸಹ ನಾನು ವೆಟ್ ಕ್ಲಾತಿಂದ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಡ್ರೈ ಕ್ಲಾತಿಂದ ವೈಪ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಸ್ಟೈನ್ಸ್ ಏನು ಉಳಿಯಲ್ಲ, ವಾಟರ್ ಸ್ಟೈನ್ಸ್ ಆಗಿರ್ಬೋದು ಅದ್ರ ಮೇಲೆ ಇರೋದಿಲ್ಲ. ಸೊ ನೀಟಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಅದರಲ್ಲಿ ಮಸಾಲೆ ರುಬ್ಲಿಕ್ಕೂ ಸಹ ಒಂದು ರೀತಿ ಮನಸ್ಸಿಗೆ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ಕೆಲಸವನ್ನು ಮುಗಿಸ್ತಾ ಇದ್ದೀನಿ. ನಾಟ್ ಓನ್ಲಿ ಮಿಕ್ಸರ್ ಗ್ರೈಂಡರ್, ಸ್ಟವ್, ಕಿಚನ್ ವರ್ಕ್ ಅಂತಲೇ ಎಲ್ಲ, ಟಿ ವಿ ಏರಿಯಾ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಫ್ರೀಝರ್ ಇಡ್ತಕ್ಕಂಥ ಒಂದು ಸ್ಥಳ ಆಗಿರ್ಬೋದು, ಕುಷನ್ಸ್ ಇರ್ತಕ್ಕಂಥ ಸ್ಥಳ ಆಗಿರ್ಬೋದು, ಅಥವಾ ಸೋಫಾ ಇರೋವಂಥ ಪ್ಲೇಸಸ್ ಆಗಿರ್ಬೋದು, ಇವುಗಳನ್ನು ಅಷ್ಟೇ ಯಾವುದಾದ್ರೂ ಒಂದು ಫೈನ್ ಮಾರ್ನಿಂಗ್ ನಿಮಗೆ ಫ್ರೀ ಟೈಮ್ ಸಿಗುತ್ತೆ ಅನ್ನುವಾಗ, ಎನರ್ಜೆಟಿಕ್ ಆಗಿದ್ದೀರಾ ಅನ್ನೋವಾಗ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಬೇಗ ಮುಗಿಯುತ್ತೆ, ಆ್ಯಂಡ್ ಆಲ್ಸೋ ನಿಮಗೂ ಸಹ ಟೈಮ್ ಸೇವ್ ಅಂತಕ್ಕಂಥದ್ದಾಗುತ್ತೆ. ಎನರ್ಜೆಟಿಕ್ ಆಗಿರೋದ್ರಿಂದ ಇನ್ನೂ ಒಂಚೂರು ಹೆಚ್ಚು ಕೆಲಸ ಮಾಡ್ಕೋಬೋದು ಅಂತ ನನ್ನ ಭಾವನೆ. ನೀವು ನನ್ನ ಒಂದು ಅಭಿಪ್ರಾಯಗಳೇನಿದೆ ಅಥವಾ ಎಕ್ಸ್ಪೀರಿಯನ್ಸಸ್ ಏನಿದೆ ಅದಕ್ಕೆ ನೀವು ಸಹ ರಿಲೇಟ್ ಆದರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.